ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ದಿವಸ ಹಿಂದೆ 17 ತಾರೀಕೆ ನಮ್ಮ ಮಂಗಳೂರು ಸಿಟಿನ ಉಳ್ಳಾಲ್ ವ್ಯಾಪ್ತಿಯಲ್ಲಿ ಒಂದು ಅತಿ ದೊಡ್ಡ ಪ್ರಮಾಣದ ಕೋಆಪರೇಟಿವ್ ಬ್ಯಾಂಕಲ್ಲಿ ಒಂದು ಡಕ್ಯಾತಿ ಕೇಸ್ ರಿಪೋರ್ಟ್ ಆಯಿತು. ಸೊ ನಂತರ ಈ ಕೇಸ್ಗೆ ನಾವು ಉಳ್ಳಾಲಲ್ಲಿ BNS ಮತ್ತು ಆರ್ಮ್ಸ್ ಆ್ಯಕ್ಟ್ ಡಿಫ್ರೆಂಟ್ ಸೆಕ್ಷನ್ ಪ್ರಕಾರ ದಾಖಲು ಮಾಡಿ ಕೇಸು ತನಿಖೆ ಪ್ರಾರಂಭ ಮಾಡಿದ್ದೀವಿ. ಈ ಕೇಸಲ್ಲಿ ರಿಪೋರ್ಟೆಡ್ ಅಮೌಂಟ್ ಅರೌಂಡ್ 12 kg ಗೋಲ್ಡ್ ಆ್ಯಂಡ್ ಅರೌಂಡ್ 15 lakh ಕ್ಯಾಶ್. ಸೊ ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸಲ್ಲಿ ನಮಗೆ ಯಾವುದೂ ಒಂದು ಕ್ಲೂ ಇರಲಿಲ್ಲ. ಆ್ಯಂಡ್ ಆದರೆ ಇಟ್ ವಾಸ್ ಎ ವೆರಿ ಚಾಲೆಂಜಿಂಗ್ ಕೇಸ್ ಆ್ಯಂಡ್ ಅವರ್ ಟೀಮ್ಸ್ ಆ್ಯಂಡ್ ಅವರ್ ಆಫೀಸರ್ ಸ್ಟಾಫ್ ಎವ್ರಿ ಒನ್ ರೋಸ್ ಟು ದ ಒಕೇಷನ್. ನಾವು ನಮ್ಮ ಹತ್ತಿರ ಇರೋದು ಮಾಹಿತಿಯಿಂದ ನಾವು ಫರ್ದರ್ ಡೆವಲಪ್ ಮಾಡಿದ್ದೀವಿ. ಒಂದು ಕಾರನ್ನು ಆ ಕೇಸಲ್ಲಿ ಬಳಕೆ ಆಗಿತ್ತು. ಆ ಕಾರ್ ಅದು ನಾವು ಆಧಾರ ಮೇಲೆ ಮತ್ತು ಬೇರೆ ಬೇರೆ ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಫಾರ್ಮೆಂಟ್ಸ್ ಮಾಹಿತಿ ಆಧಾರ ಮೇಲೆ ಒಂದು ಮಾಹಿತಿ ಸ್ಟಾಬ್ಲಿಷ್ ಆಯಿತು ದಟ್ ದ ಟೀಮ್ ಕೇಮ್ ಫ್ರಮ್ ಮುಂಬೈ. ಸೊ ಮುಂಬೈಗೆ ನಾವು ನಮ್ಮ ಟೀಮ್ ಕಳಿಸಿದ ನಂತರ ಅಲ್ಲಿ ನಮಗೆ ಫರ್ದರ್ ಮಾಹಿತಿ ಸಿಕ್ತು ದಟ್ ದೇವರ ಪ್ರೈಮರಿಲಿ ತಮಿಲಿಯನ್ಸ್ ಆ್ಯಂಡ್ ಫಿಯೇಟ್ ಕಾರ್ ಅವರೇ ಸ್ವತಃ ಡ್ರೈವ್ ಮಾಡಿ ಇಲ್ಲಿಗೆ ಬಂದು ಈ ಅಫೆನ್ಸ್ ಮಾಡಿ ತಮ್ಮ ನೇಟಿವ್ ಪ್ಲೇಸ್ಗೆ ಹೋಗಿದ್ದಾರೆ. ನಂತರ ನಮ್ಮದು ಇನ್ನೂ 2-3 ಟೀಮ್ಸ್ ತಮಿಳುನಾಡಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೀವಿ. ಸೊ ದ ಅಫೆಂಡರ್ಸ್ ಅವರು ಕೇರಳ ರೂಟಿಂದ ತಮಿಳುನಾಡಿಗೆ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ದೆನ್ ನಾವು ಕಾನ್ಸ್ಟೆಂಟ್ಲಿ ಅವ್ರಿಗೆ ಟ್ರೆಕ್ ಮಾಡಿ ನಂತರ ಈ ಕೇಸ್ದು ಪ್ರೈಮರಿ ಅಕ್ಯೂಸ್ಡ್ ಮುರುಗಂಡಿ ದೇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಂತರ ಅವ್ರಿಗೆ ಸಹೋದ್ಯೋಗಿಗಳು ಜೋಶುವಾ ಎಲಿಯಾಸ್ ಪ್ರಕಾಶ್ ಮತ್ತು ಮಣಿವಣ್ಣನ್ ಅವಿಬ್ಬರು ಕೂಡ ನಾವು ತಿರುನೆಲ್ವೇಲಿಯಿಂದ ಸಿಕ್ಯೂರ್ ಮಾಡಿದ್ದೀವಿ. ಒಟ್ಟಾರೆ ಈ ಕೇಸಲ್ಲಿ ಇಲ್ಲಿವರೆಗೆ ನಾವು 3 ಜನಕ್ಕೆ ಪತ್ತೆ ಮಾಡಿದ್ದೀವಿ. ಅವರಿಂದ ನಮಗೆ ಈ ಕೇಸಲ್ಲಿ ಯೂಸ್ಡ್ ಇದು ಫಿಯೇಟ್ ಕಾರ್ ಪತ್ತೆ ಆಗಿದೆ. ಆಮೇಲೆ ಜೊತೆಗೆ ವೆಪನ್ ಅವರು ಏನು ಬಳಕೆ ಮಾಡಿದ್ರು ಅದು ಕೂಡ ರಿಕವರ್ ಆಗಿದೆ ಮತ್ತು 2 ಗೋಣಿ ಚೀಲ ಸಿಕ್ಕಿದೆ. ಆ ಗೋಣಿ ಚೀಲದಲ್ಲಿ ಏನಿದೆ ಈಗ ನಾವು ಪಂಚರ ಸಮಕ್ಷದ ವೆರಿಫಿಕೇಷನ್ ಮಾಡ್ತೀವಿ. ಧನ್ಯವಾದಗಳು.